ಮೊಬೈಲ್ನಿಂದ ಸನ್ ಡೈರೆಕ್ಟ್ ಚಾನಲ್ಸ್ ಯಾವ ರೀತಿಯಲ್ಲಿ ರೀಚಾರ್ಜ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಮೊದಲನೇದಾಗಿ ಸನ್ ಡೈರೆಕ್ಟ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ ನಂತರ ಸನ್ ಡೈರೆಕ್ಟ್ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಬೈಮೋಟ್ ಶಾಪಿಂಗ್ ಆ್ಯಪ್. ಬೈಮೋಟ್ ಈ ಶಾಪಿಂಗ್ ಅಪ್ಲಿಕೇಶನ್ ಈಸ್ ಒನ್ ಆಫ್ ದ ಆನ್ಲೈನ್ ಶಾಪಿಂಗ್ ಆ್ಯಪ್. ಫಸ್ಟ್ ಟೈಮ್ ಯೂಸ್ ಮಾಡುವವರಿಗೆ ಕೆಲವೊಂದು ಪರ್ಮಿಷನ್ಸನ್ನು ಕೇಳುತ್ತೆ, ಅದನ್ನೆಲ್ಲ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನಿಮ್ಮದು ಯೂಸರ್ ಐ ಡಿ ಅಥವಾ ನಿಮ್ಮದು ಮೊಬೈಲ್ ನಂಬರ್ನ ಯೂಸ್ ಮಾಡಿಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಆದಂಗೆ ಈ ರೀತಿಯಲ್ಲಿ ಸ್ಕ್ರೀನ್ ತೋರಿಸುತ್ತೆ. ಇದರಲ್ಲಿ ಸುಮಾರಷ್ಟು ಪ್ಯಾಕೇಜಸ್ ಎಲ್ಲ ಕೊಟ್ಟಿದ್ದಾರೆ. ಆ ಪ್ಯಾಕೇಜಸ್ ಸೆಲೆಕ್ಟ್ ಮಾಡಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಇಂಟರ್ಫೇಸ್ ಬರುತ್ತೆ. ಇದೆಲ್ಲ ಪ್ಯಾಕೇಜಸ್ ಇದೆ. NCF, ಆಮೇಲೆ MyFTA, ಇದೆಲ್ಲ ಪ್ಯಾಕೇಜಸ್. ತಮಿಳ್ ಸೂಪರು, ಆಮೇಲೆ ತಮಿಳ್ ಕನ್ನಡ, ಈ ರೀತಿಯಲ್ಲಿ ಸುಮಾರು ಪ್ಯಾಕೇಜಸ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಪ್ಯಾಕೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಫಾರ್ ಎಕ್ಸಾಂಪಲ್ ತೋರಿಸ್ಕೊಡ್ಲಿಕ್ಕೆ ಯಾವುದೊಂದು ಸೆಲೆಕ್ಟ್ ಮಾಡ್ತೀನಿ, ಒಂದು ಪ್ಯಾಕೇಜನ್ನು. ತಮಿಳ್ ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೇಜ್ ಇದೆ. ಅದರ ರೇಟ್ ಬಂದು 270 ರೂಪಾಯಿ 34 ಪೈಸೆ. ಸೊ ಇದು ಪ್ಯಾಕೇಜ್ ಚಾರ್ಜು. ಇಲ್ಲಿ ಒಂದು ಸ್ಟಾರ್ ಹಾಕಿದ್ದಾರೆ. ಸ್ಟಾರ್ ಹಾಕಿದ್ರೆ ಇದರೊಂದಿಗೆ ಏನೋ ಒಂದು ಆ್ಯಡಿಷನ್ ಇದೆ ಅಂತ ಅರ್ಥ. ಮೋಸ್ಟ್ಲಿ GST ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪ್ಯಾಕೇಜಲ್ಲಿ ಎಷ್ಟು ಚಾನಲ್ಸ್ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ. ಇದನ್ನು ಓಪನ್ ಮಾಡಿದ್ರೆ ಎಷ್ಟು ಚಾನಲ್ಸ್ ಇದೆ ಅಂತ ನೋಡ್ಬೋದು. ಟೋಟಲ್ ಪೇ ಚಾನಲ್ಸ್ 89 ಇದೆ. ಇದರ ಮೇಲ್ಗಡೆ ನ್ಯೂಸ್ ಚಾನಲ್ಸ್ ಬೇರೆಯೂ ಇರುತ್ತೆ. ಇವಾಗ ಇದರಲ್ಲಿ ಎಷ್ಟು ಚಾನಲ್ಸ್ ಇದೆ ಅಂತ ನೋಡಬೇಕಂದ್ರೆ ವ್ಯೂ ಡೀಟೇಲ್ಸ್ ಅಂತ ನೋಡೋಣ. ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಚಾನಲ್ಸ್ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ತಮಿಳ್ ಚಾನಲ್ 26 ಇದೆ. ಅದೇ ರೀತಿಯಲ್ಲಿ ಕಿಡ್ಸ್ ಚಾನಲ್ 12 ಇದೆ. ಅದೇ ರೀತಿಯಲ್ಲಿ ತೆಲುಗು ಚಾನಲ್ 6 ಇದೆ. ಕನ್ನಡ ಚಾನಲ್ 12 ಇದೆ. ಸೊ ಯಾವ್ಯಾವ ಚಾನಲ್ ಅಂತ ನೀವೆಲ್ಲಿ ನೋಡ್ಕೋಬೋದು. ಮಲಯಾಳಂ 5 ಚಾನಲ್ಸ್ ಇದೆ. ಎನ್ಫರ್ಟೈನ್ಮೆಂಟ್ 4 ಚಾನಲ್ಸ್ ಇದೆ. ನ್ಯೂಸು 7 ಚಾನಲ್ಸ್ ಇದೆ. ಈ ರೀತಿಯಲ್ಲಿ ನಾವು ಪ್ರತಿಯೊಂದು ಚಾನಲ್ ಡೀಟೇಲ್ಸ್ ನಾವಿಲ್ಲಿ ನೋಡ್ಕೋಬೋದು. ಇವಾಗ ರೀಚಾರ್ಜ್ ಮಾಡಬೇಕಂದ್ರೆ ಬ್ಯಾಕ್ ಬನ್ನಿ. ಇಲ್ಲಿ ಬ್ಯಾಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಪ್ಯಾಕ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರೀನಲ್ಲಿ ಅಮೌಂಟ್ ತೋರಿಸುತ್ತೆ. ಇದರಲ್ಲಿ 2 ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. 270 ರೂಪೀಸು 1 ಮಂತಿಗೆ. ಅದಿಲ್ಲ ಅಂದರೆ 3 ಮಂತ್ಸ್ ಮಾಡೋದಾದರೆ 812 ರೂಪಾಯಿ ತೋರಿಸಿದ್ದಾರೆ. ಅದಲ್ಲ ಅಂದರೆ 6 ಮಂತಿಗೆ 1558 ರೂಪಾಯಿ ತೋರಿಸಿದ್ದಾರೆ. ನಮಗೆ ಯಾವುದು ಬೇಕೋ ಅದರ ಮೇಲೆ ಇಲ್ಲಿ ಐಕಾನ್ ಯಾವುದು ಬೇಕೋ ಅದರ ಮೇಲೆ ಕ್ಲಿಕ್ ಮಾಡೋದು. ನಾನು ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ರೀಚಾರ್ಜ್ ಮಾಡಿರೋದ್ರಿಂದ ಮತ್ತೆ ರೀಚಾರ್ಜ್ ಮಾಡ್ತಾಯಿಲ್ಲ, ಜಸ್ಟ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇಲ್ಲಿ ಕನ್ಫರ್ಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡಿದಂಗೆ ಮುಂದಿನ ಸ್ಕ್ರೀನಿಗೆ ಇಲ್ಲಿ ಬರುತ್ತೆ. ಇಲ್ಲಿ ಅಮೌಂಟ್ ಇಲ್ಲಿ 270 ರೂಪೀಸ್ ತೋರಿಸ್ತಾ ಇದೆ. ಇವಾಗ ಪೇ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಪ್ಷನ್ಲಿ ಇಲ್ಲಿ 2 ಸೆಕ್ಷನ್ಸ್ ತೋರಿಸಿದ್ದಾರೆ. ಒಂದು ಪೇಯು ಕೊಟ್ಟಿದ್ದಾರೆ, ಇನ್ನೊಂದು Paytm ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ಗಳಿಗೆ ಹೋಗುತ್ತೆ. ಪ್ರೊಸೀಜರ್ ಟು ಪೇ ಎಲ್ಲ ಆಪ್ಷನ್ಸು ಇದೆ. ನೆಟ್ ಬ್ಯಾಂಕಿಂಗ್ ಇದೆ, ಆಮೇಲೆ ಫೋನ್ಪೇ, ಪ್ರತಿಯೊಂದು ಇದೆ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಾರ್ಡ್ ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಪೇ ಬೈ ಎನಿ UPI ಥ್ರೂ ಪೇ ಮಾಡ್ಬೋದು, ವ್ಯಾಲೆಟ್ ಥ್ರೂ ಪೇ ಮಾಡ್ಕೋಬೋದು. ಕಾರ್ಡ್ ಥ್ರೂ ಯಾವ ರೀತಿಯಲ್ಲಿ ಪೇ ಮಾಡಬೇಕು ಅಂತ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಆಪ್ಷನ್ ಬರುತ್ತೆ. ನಿಮ್ಮದು ಕಾರ್ಡ್ ಇದೆಯಲ್ಲ, ಅಂದರೆ ATM ಕಾರ್ಡ್ ಇದೆಯಲ್ಲ, ಅದರ ಡೀಟೇಲ್ಸ್ ಹಾಕಬೇಕು. ಎಕ್ಸ್ಪೈರಿ ಮಂತು, ಎಕ್ಸ್ಪೈರಿ ಇಯರು, ಆಮೇಲೆ ಕಾರ್ಡ್ದು CVV ನಂಬರ್ ಹಾಕಿ ಅದರ ನಂತರ ಪ್ರೊಸೀಡ್ ಆ್ಯಂಡ್ ಪೇ ಬಟನ್ ಕ್ಲಿಕ್ ಮಾಡಿ. ಈ ಕಾರ್ಡು ಡೀಟೇಲ್ಸು, ಆಮೇಲೆ ಎಕ್ಸ್ಪೈರಿ ಮಂತು, ಇಯರು, ಆಮೇಲೆ CVV ನಂಬರೆಲ್ಲ ಹಾಕಿದ ನಂತರನೇ ಈ ಪ್ರೊಸೀಡ್ ಟು ಪೇ ಇದೆಯಲ್ಲ, ಈ ಬಟನ್ ಎನೇಬಲ್ ಆಗೋದು. ಅಲ್ಲಿವರೆಗೆ ಇದು ಎನೇಬಲ್ ಆಗೋಲ್ಲ, ಲೈಟಾಗಿ ತೋರಿಸುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಬ್ಯಾಕ್ ಬರ್ತಾ ಇದ್ದೀನಿ. ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಟ್ ಬ್ಯಾಂಕಿಂಗ್ ಉಪಯೋಗಿಸೋರು ಬ್ಯಾಂಕ್ ಥ್ರೂ ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ನಿಮ್ಮದು ಯಾವ ಬ್ಯಾಂಕೋ ಆ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ಎಲ್ಲ ಆಪ್ಷನ್ಸ್ ತೋರಿಸಿದೆ. ಎಷ್ಟು ಬ್ಯಾಂಕ್ಸ್ ಇದೆಯೋ ಅಷ್ಟು ಬ್ಯಾಂಕ್ದು ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನಾನು ಜಸ್ಟ್ ತೋರಿಸ್ಕೊಡ್ಲಿಕ್ಕೋಸ್ಕರ SBI ಕ್ಲಿಕ್ ಮಾಡ್ತಾ ಇದ್ದೀನಿ. ಅವಾಗೇನಾಗುತ್ತೆ, ಡೈರೆಕ್ಟಾಗಿ SBI ವೆಬ್ಸೈಟಿಗೆ ಹೋಗುತ್ತೆ. ಮುಂದಕ್ಕೆ ಹೋಗಬೇಕು ಅಂತ ಇದ್ದರೆ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಬ್ಯಾಂಕಿಗೆ ಹೋಗುತ್ತೆ. ಅಮೌಂಟು 319 ರೂಪಾಯಿ ತೋರಿಸ್ತಾ ಇದೆ. ಸೊ ಇಲ್ಲಿ ಈ ಒಂದು ಪೇಜಲ್ಲಿ ಬ್ಯಾಂಕಲ್ಲಿ ಲಾಗಿನ್ ಮಾಡಲಿಕ್ಕೆ ಕೇಳ್ತಾ ಇದೆ. ನಿಮ್ಮದು ಯೂಸರ್ ID ಹಾಕಿ, ಅದೇ ರೀತಿಯಲ್ಲಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಬಿಟ್ಟು ನೀವು ಆ ಅಮೌಂಟನ್ನು ಪೇ ಮಾಡ್ಬೋದು. ನಾನು ಲಾಗಿನ್ ಮಾಡ್ತಾಯಿಲ್ಲ,
ಬ್ಯಾಕ್ ಆಪ್ಷನಿಗೆ ಬಂದು ನೆಕ್ಸ್ಟ್ ಆಪ್ಷನ್ ತೋರಿಸ್ಕೊಡ್ತೇನೆ. ಈ ಮೂರನೇ ಆಪ್ಷನ್ ನೋಡೋಣ. ಈ ಆಪ್ಷನ್ಲಿ ಏನಂದರೆ ನಿಮ್ಮದು UPI ID ಇಲ್ಲಿ ಎಂಟ್ರ್ ಮಾಡಬೇಕು, ಅದಿಲ್ಲ ಅಂದರೆ ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕು. ಬ್ಯಾಂಕ್ ಜೊತೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದಿರೋ ಆ ಮೊಬೈಲ್ ನಂಬರ್ ಹಾಕಬೇಕು. ಅದರ ನಂತರ ಮಾತ್ರ ಪ್ರೊಸೀಡ್ ಆ್ಯಂಡ್ ಪೇ ಇದೆಲ್ಲ ಈ ಬಟನ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನೋಡೋಣ. ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತಿದ್ದೀನಿ. ಲಾಸ್ಟ್ ಆಪ್ಷನ್ ವ್ಯಾಲೆಟ್ಸ್ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ವ್ಯಾಲೆಟ್ ಆಪ್ಷನಲ್ಲಿ ಸುಮಾರಷ್ಟು ಕೊಟ್ಟಿದ್ದಾರೆ. ಏರ್ಟೆಲ್ ಪೇಮೆಂಟ್ ಇದೆ, ಅಮೆಝಾನ್ ಪೇ ಇದೆ, ಫ್ರೀ ಚಾರ್ಜ್ ಇದೆ, ಈ ರೀತಿ ಸುಮಾರಷ್ಟು ಆಪ್ಷನ್ ಇದೆ. ಫೋನ್ಪೇ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ ಫೋನ್ಪೇ ಇದೆ. ಈ ಒಂದು ಸನ್ ಡೈರೆಕ್ಟ್ ಆ್ಯಪ್ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮೊಬೈಲ್ನಿಂದಲೇ ನಮ್ಮದು TV ನ ರೀಚಾರ್ಜ್ ಮಾಡ್ಕೊಳ್ಬೋದು.